12ರಿಂದ 1 ಗಂಟೆ ಸಮಯದಲ್ಲಿ ನಮ್ಮ ಹುಬ್ಳಿ ಧಾರವಾಡ ಸಿಟಿ ಕಮಿಷನರೇಟ್ ಗೋಕುಲ್ ರೋಡ್ ಪೊಲೀಸ್ ಸ್ಟೇಷನ್ ಸರಹದ್ನಲ್ಲಿರೋ ತೋಳನಕೆರೆ ಏರಿಯಾದಲ್ಲಿ ಒಂದು ಮೋಹನ್ ಚವಾಣ್ ಮತ್ತು ಅರವಿಂದ್ ಚವಾಣ್ ಅನ್ನೋರ ಒಂದು ಆಫೀಸ್ ಏನಿದೆ, ಅಲ್ಲಿ 15ರಿಂದ 20 ಜನ ಬಂದು ಮೋಹನ್ ಚವಾಣ್ ಅನ್ನೋಂಥ ವ್ಯಕ್ತಿನ ಅಪಹರಣ ಮಾಡ್ಕೊಂಡು ಹೋಗಿದ್ದಾರೆ. ನಂತರದಲ್ಲಿ ಅವನ ಮೇಲೆ ಹಲ್ಲೆ ಮಾಡಿ ಆಮೇಲೆ ಗೋಕುಲ್ ರೋಡ್ ಪೊಲೀಸ್ ಠಾಣಾ ಸರಹದ್ನಲ್ಲಿ ಇನ್ನೊಂದು ಕಡೆ ನಮ್ಮ ಸಿಬ್ಬಂದಿಗಳು ಆ ವಾಹನವನ್ನು ತಡೀಲಿಕ್ಕೆ ಹೋದಾಗ ನಿಲ್ಲಿಸದೆ ನಮ್ಮ ಸಿಬ್ಬಂದಿಗಳ ಮೈ ಮೇಲೆ ಬರೋ ರೀತಿಯಲ್ಲಿ ಚಾಲನೆ ಮಾಡಿಕೊಂಡು ನಂತರ ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣಾ ಸರಹದ್ನಲ್ಲಿರೋ KC ಪಾರ್ಕ್ ಹತ್ತಿರ ಪ್ರಮುಖ ಆರೋಪಿ ಮತ್ತು ಇತರೆ ಕೆಲವು ಆರೋಪಿಗಳು ಇದ್ದಂಥ ಒಂದು ವಾಹನದಲ್ಲಿ ಅದನ್ನು ಇಂಟರ್ಸೆಪ್ಟ್ ಮಾಡಿದ್ದಾರೆ. ಅದಾದಮೇಲೆ ವಿಕ್ಟಿಮನ್ನು ಮುರುಗೋಡು ಅನ್ನುವಂಥ ಒಂದು ಊರು, ಬೈಲಹೊಂಗಲ್ ತಾಲೂಕು, ಅಲ್ಲಿ ಅವನ್ನ ರೆಸ್ಕ್ಯೂ ಮಾಡಿದ್ದಾರೆ. ಸೊ ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಒಟ್ಟು 10 ಜನ ನಾವು ಅರೆಸ್ಟ್ ಮಾಡ್ಕೊಂಡಿದ್ದೀವಿ. ಬಸಪ್ಪ ದಳವಾಯಿ ಅನ್ನುವಂಥ ಒಂದು ಪ್ರಮುಖ ಆರೋಪಿ, ಈ 3 ಪ್ರಕರಣಗಳಲ್ಲಿ ಅವನು ಪ್ರಮುಖ ಆರೋಪಿಯಾಗಿದ್ದಾನೆ. ಅದ್ರ ಜೊತೆಗೆ ಇನ್ನು 9 ಪ್ರತ್ಯೇಕ ಆರೋಪಿಗಳನ್ನು ಈ ಪ್ರಕರಣದಲ್ಲಿ ನಾವು ಈಗಾಗಲೇ ವಶಕ್ಕೆ ತಗೊಂಡು ವಿಚಾರಣೆಗೊಳಪಡಿಸಿ ಅವ್ರದ್ದು ಪಾತ್ರ ಇದು ಕಂಡುಬಂದ ಹಿನ್ನೆಲೆಯಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ. ಮುಖ್ಯವಾಗಿ ಈ ಅರವಿಂದ್ ಮೋಹನ್ ಚವಾಣ್ ಏನಿದ್ದಾರೆ, ಇವರು ಸುಮಾರು 3-4 ವರ್ಷದ ಕೆಳಗೆ ನಮ್ಮ ಅಶೋಕ್ ನಗರ ಪೊಲೀಸ್ ಠಾಣಾ ಸರಹದ್ನಲ್ಲಿರೋ ಸಬ್ ಜೈಲ್ ಕಾಂಟ್ರಾಕ್ಟ್ ತೊಗೊಂಡಿರ್ತಾರೆ, ಕೆಲವು ಕನ್ಸ್ಟ್ರಕ್ಷನ್ ವರ್ಕು. ಅದನ್ನು ಸಬ್ ಕಾಂಟ್ರಾಕ್ಟ್ ಇವನಿಗೆ ಕೊಟ್ಟಿರ್ತಾರೆ, ಬಸಪ್ಪ ದಳವಾಯಿಗೆ. ಅವ್ನು ನಾನು ಭಾಳ ದೊಡ್ಡ ಬಿಲ್ಡಿಂಗ್ ಮಾಡಿದ್ದೀನಿ, ದೊಡ್ಡ ಪ್ರಾಜೆಕ್ಟ್ ಮಾಡಿದ್ದೀನಿ ಅಂತೆಲ್ಲ ಫೇಕ್ ಇನ್ಫಾರ್ಮೇಷನ್ ಕೊಟ್ಟು ಸಬ್ ಕಾಂಟ್ರಾಕ್ಟ್ ತೊಗೊಂಡಿರ್ತಾನೆ. ಆ ಒಂದು ಕ್ವಾಲಿಟಿ ಆಫ್ ವರ್ಕು, ಸ್ಪೀಡ್ ಆಫ್ ವರ್ಕ್ ಸರಿ ಇಲ್ಲ ಅಂತ ಸಂಬಂಧಪಟ್ಟ ಇಲಾಖೆಯಿಂದ ನೋಟಿಸ್ ಬರಲಿಕ್ಕೆ ಸ್ಟಾರ್ಟ್ ಆದಾಗ ಇವರು ಕಾಂಟ್ರಾಕ್ಟ್ರುಗಳು ಅದನ್ನು ಟರ್ಮಿನೇಟ್ ಮಾಡಿ ಅವ್ರದ್ದು ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಅದಾಗಿಯೂ ಕೂಡ ನಿರಂತರವಾಗಿ ಹಣ ಕೊಡಬೇಕು ಅಂತ ಅವನಿಗೆ ಫೈನಾನ್ಷಿಯಲ್ ಒತ್ತಡ ಇದ್ದಾಗೆಲ್ಲ ಇವ್ರ ಹತ್ರ ಬಂದು ಹಣ ಕೇಳಿರುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಸೊ ಒಟ್ಟಾರೆಯಾಗಿ ವಿಕ್ಟಿಮ್ ಯಾರಿದ್ರು ಮೋಹನ್ ಚವಾಣ್, ಅವ್ರನ್ನ ರೆಸ್ಕ್ಯೂ ಮಾಡೋದ್ರಲ್ಲಿ ನಮ್ಮ ಅಧಿಕಾರಿಗಳು, ಮುಖ್ಯವಾಗಿ ಗೋಕುಲ್ ರೋಡ್ ಪೊಲೀಸ್ ಠಾಣಾ ಸರಹದ್ದಿನ ಅಧಿಕಾರಿಗಳು, ಇದರ ಜೊತೆಗೆ ಆರೋಪಿಗಳನ್ನ ವಶ ತಗೊಳ್ಳಿಕ್ಕೆ ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಯ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು, ಮತ್ತು ಬೆಳಗಾಂ ಜಿಲ್ಲೆಯ ಕೆಲ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಸಹಕರಿಸಿದ್ದಾರೆ. ಅವರೆಲ್ಲರಿಗೂ ನಾನು ಧನ್ಯವಾದ ಅರ್ಪಿಸ್ತೀನಿ.